ಇಂದಿನ ಮುಖ್ಯಾಂಶಗಳು. ತಾಲ್ ತರಬೇತಿ ಯಶಸ್ವಿಯಾಗಿ ಸಲ್ಲಿಕೆಯಾದ 3ನೇ ದಿನದ ವರದಿ. 3ನೇ ದಿನದ ಟಾಲ್ ಟ್ರೇನಿಂಗ್ ಕಾರ್ಯಕ್ರಮವನ್ನು 1ನೇ ತಂಡದ ಸದಸ್ಯರಾದ ಭಾಗ್ಯಶ್ರೀ ಮೇಡಂ ಅವರು ನಿರೂಪಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಎಲ್ಲಾ ಸಮೂಹ ಸಂಪನ್ಮೂಲ ವ್ಯಕ್ತಿಗಳನ್ನು ವೇದಿಕೆಯ ಮೇಲೆ ಆಸೀನಗೊಳಿಸಿ ಎಲ್ಲಾ ಮಹನೀಯರನ್ನು ಸ್ವಾಗತಿಸಿದರು. ನಂತರ ಅದೇ ತಂಡದ ಸದಸ್ಯರಾದ ಶ್ವೇತಾ ಮೇಡಂ ಮತ್ತು ಮಂಜುಳಾ ಮೇಡಂ ಪ್ರಾರ್ಥನಾ ಗೀತೆಯನ್ನು ಟೆಕ್ನಾಲಜಿ ಬಳಸಿಕೊಂಡು ಸುಂದರವಾಗಿ ಪ್ರಾರ್ಥನೆ ಗೀತೆಯನ್ನು ಹಾಡಿದರು. ಅದೇ ತಂಡದ ಸದಸ್ಯರಾದ ಗಣೇಶರವರು ದಿನಕರ ದೇಸಾಯಿ ಅವರ ಬರೆದಿರುವ ಚುಟುಕನ್ನು ಹೇಳುತ್ತಾ ಎಲ್ಲಾ ಮಹನೀಯರಿಗೆ ಪುಷ್ಪಾರ್ಪಣೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ತದನಂತರ 5ನೇ ತಂಡದ ಸದಸ್ಯರಾದ ಕವಿಗಳು ಕೂಡ ಆಗಿರುವಂತ ಆತ್ಮೀಯ ಸ್ನೇಹಿತ ಮುತ್ತು ವಡ್ಡರರವರು ಟೆಕ್ನಾಲಜಿಯನ್ನು ಬಳಸಿಕೊಂಡು ರಚಿಸಿದ ಆಕರ್ಷಕ 2ನೇ ದಿನದ ವರದಿಯನ್ನು ಮಂಡಿಸಿದರು. ಇದರ ಜೊತೆಗೆ 3ನೇ ತಂಡದ ಸದಸ್ಯರು ಆಗಿರುವ ಸುಧಾಕರ್ ಸರ್ ಅವರ ಸಿಂಹ ಮತ್ತು ನರಿ ಕತ್ತೆಯ ಸುಂದರವಾದ ಕಥೆಯ ಮೂಲಕ ಮೋಸ ಮಾಡಬೇಡಿ ಎಂಬ ಚಿಂತನೆಯನ್ನು ಮಂಡಿಸಿದರು. 2ನೇ ತಂಡದ ಸದಸ್ಯರಾದ ಶ್ರುತಿ ಮೇಡಂ ರವರು ಮೇಘಶಾಲಾ ಎಂಬ ಬಗ್ಗೆ ತಿಳಿಸಿಕೊಟ್ಟರು. ಅಡಿಷನಲ್ ಆಗಿ 4ನೇ ತಂಡದ ಸದಸ್ಯರಾದ ಜಾಫರ್ ಸರ್ ರವರು ಯೂಸರ್ ಫ್ರೆಂಡ್ಲಿ ಇನ್ ಶಾರ್ಟ್ ವಿಡಿಯೋ ಎಡಿಟ್ ಅಪ್ಲಿಕೇಶನ್ ಹಾಗೂ ಸ್ಕ್ರೀನ್ ರೆಕಾರ್ಡಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟರು. ಮೊದಲನೇ ತಂಡದ ಸದಸ್ಯರಾದ ಪ್ರಶಾಂತ್ ಸರ್ ಸುಂದರವಾದ ಕವನ ಹೇಳುತ್ತಾ ವೇದಿಕೆ ಮೇಲೆ ಇರುವ ಎಲ್ಲಾ ಮಹನೀಯರಿಗೆ ವಂದನಾರ್ಪಣೆ ತಿಳಿಸಿದರು. ತದನಂತರ ಸಂಪನ್ಮೂಲ ವ್ಯಕ್ತಿಗಳಾದ ಗೋಪಾಲ್ ಮರಾಠ ಸರ್ ವಾಟ್ಸಾಪ್, ಕ್ರೋಮ್ ಬ್ರೌಸರ್ ಇನ್ನಿತರ ಮೊಬೈಲ್ ಆಪ್ಗಳ ಬಗ್ಗೆ ತಿಳಿಸಿಕೊಟ್ಟರು ಮತ್ತು ಸೈಬರ್ ಹ್ಯಾಕ್ಗಳ ಬಗ್ಗೆ ತಮ್ಮ ಅನುಭವದ ಹಂಚಿಕೊಳ್ಳುತ್ತಾ ಎಚ್ಚರಿಕೆಯನ್ನು ವ್ಯಕ್ತಪಡಿಸಿದರು. ನಂತರ ಲಿಬ್ರಾ ಆಫೀಸ್ ಇಂಪ್ರೆಸ್ ಬಳಕೆಯ ಬಗ್ಗೆ ಎಲ್ಲರಿಗೂ ತಿಳಿಸಿಕೊಟ್ಟರು ಮತ್ತು ಸಮಸ್ತ ಶಿರಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಉಪಯೋಗ ಮಾಡಲು ಅನುವು ಮಾಡಿಕೊಟ್ಟರು. ಟೆಕ್ನಾಲಜಿಯ ಬಗ್ಗೆ ಯೋಚಿಸಿ ತಲೆ ಕೆಡಿಸಿಕೊಂಡ ಈ ಸಂದರ್ಭದಲ್ಲಿ ಬಿಸಿ ಬಿಸಿ ಚಹಾ ನಮಗೆ ಮತ್ತೊಮ್ಮೆ ಹುಮ್ಮಸ್ಸು ಕೊಟ್ಟಿದ್ದು. ಬಿಸಿ ಬಿಸಿ ಚಹಾ ಸವಿಯುತ್ತ ಸಮಸ್ತ ಶಿವರಾರ್ಥಿಗಳು ತಮ್ಮ ಮೊದಲನೆಯ ಅಸೈನ್ಮೆಂಟ್ ಅನ್ನು ಪೂರ್ಣಗೊಳಿಸುವಲ್ಲಿ ಸಫಲರಾದರು. ಅಸೈನ್ಮೆಂಟ್ ಪೂರ್ಣಗೊಂಡ ನಂತರ ಬೆಳಗಿನ ಅವಧಿಯು ಮುಕ್ತಾಯವಾಯಿತು. ತರಬೇತಿಯಲ್ಲಿ ಮಗ್ನರಾದ ಶಿಬಿರಾರ್ಥಿಗಳು ಒಲ್ಲದ ಮನಸ್ಸಿನಿಂದ ರುಚಿಕರ ಊಟ ಸವಿಯಲು ಮುಂದಾದರು. ಮಧ್ಯಾಹ್ನದ ಬಿಸಿಯೂಟ ಸವಿದು ಸೃಷ್ಟಿಕರ್ತನ ಕೃತಜ್ಞತೆ ಸಲ್ಲಿಸಿ ಮತ್ತೊಮ್ಮೆ ತರಬೇತಿ ಯುದ್ಧ ಭೂಮಿಗೆ ಧಾವಿಸಿ ಬಂದರು. ಮಧ್ಯಾಹ್ನದ 2ನೇ ಅವಧಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಗೋಪಾಲ್ ಮರಾಠ ರವರು ಖಾನ್ ಅಕಾಡೆಮಿ ವೆಬ್ ಪೋರ್ಟಲ್ ಬಗ್ಗೆ ಸ್ವವಿವರವಾಗಿ ಪ್ರಾಯೋಗಿಕವಾಗಿ ವಿವರಿಸಿದರು. ಪರದೆಯ ಹಿಂದಿನ ಕಲಾವಿದರಾಗಿ ಅಂದರೆ ಟೆಕ್ನಿಕಲ್ ಮಾಸ್ಟರ್ ಆಗಿ ಸಂಪನ್ಮೂಲ ವ್ಯಕ್ತಿಗಳಾದ ಎಸ್.ಜಿ. ಪೈಲ್ ಸರ್ ಹಾಗೂ ಹನುಮಂತ ಕಂದಗಲ್ ಸರ್ ಗಮನ ಸೆಳೆದರು. ಖಾನ್ ಅಕಾಡೆಮಿ ಎಂದರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆನ್ಲೈನ್ ಶಿಕ್ಷಣ ನೀಡುವ ಒಂದು ಶಿಕ್ಷಣ ವೇದಿಕೆ. ಈ ವೇದಿಕೆಗೆ ಶಿಕ್ಷಕರಾಗಿ ಹಾಗೂ ವಿದ್ಯಾರ್ಥಿಯಾಗಿ ಯಾವ ತರಹ ಲಾಗಿನ್ ಆಗಬೇಕು ಎಂದು ಗೋಪಾಲ್ ಮರಾಠ ಸರ್ ಹೇಳಿಕೊಟ್ಟರು. ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ಮತ್ತೊಮ್ಮೆ ಬಿಸಿ ಬಿಸಿ ಚಾಯ್ ಸವಿಯೋ ಮೂಲಕ ರಿಫ್ರೆಶ್ ಆಗಿ ತಮ್ಮ ಮೊಬೈಲ್ ಹಾಗೂ ಸಿಸ್ಟಮ್ ಬ್ರೌಸರ್ ಮುಖಾಂತರ ಖಾನ್ ಅಕಾಡೆಮಿ ಲಾಗಿನ್ ಆಗಿ ಮಧ್ಯಾಹ್ನದ ಅವಧಿಗೆ ಕೊಟ್ಟಿರುವ ಅಸೈನ್ಮೆಂಟ್ 2ನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ತದನಂತರ ಎಲ್ಲಾ ಗುರುಗಳು ಮತ್ತು ಗುರುಮಾತೆಯರು 3ನೇ ದಿನದ ಟಾಲ್ ಟ್ರೇನಿಂಗ್ ಮುಕ್ತಾಯಗೊಳಿಸಿ ತಮ್ಮ ತಮ್ಮ ಗೂಡುಗಳಿಗೆ ತಲುಪಿದರು. ಇಲ್ಲಿಗೆ ನಮ್ಮ 3ನೇ ದಿನದ ಟಾಲ್ ತರಬೇತಿಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನಮ್ಮ ತಾಲ್ಪ ಚಾನೆಲ್ನ ಸುದೀರ್ಘ ವಾರ್ತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.